ಒಬ್ರು ಫಾದರ್ ನ ಕೊಲೆ ಮಾಡ್ದ ಅಂತ ಒಬ್ಬನ್ನ ಅರೆಸ್ಟ್ ಮಾಡ್ತಾರೆ. ನಿಜವಾಗ್ಲೂ ಅವನೇ ಕೊಲೆ ಮಾಡಿದ್ನ ಅನ್ನೋದೇ ಪೂರ್ತಿ ಕತೆ. ಹಾಗಾದ್ರೆ ಫಾದರ್ ನ ಕೊಲೆ ಮಾಡಿದ್ದು ಯಾರು ಅನ್ನೋ ಕತೆನ ಕ್ಲೈಮ್ಯಾಕ್ಸ್ ನಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳೊಂದಿಗೆ ಹೇಳಿದ ಚಿತ್ರನೇ ಪ್ರೈಮಲ್ ಫಿಯರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಮಾರ್ಟಿನ್ ನ ತೋರಿಸ್ತಾರೆ. ಈ ಊರಲ್ಲಿ ಫೇಮಸ್ ಲಾಯರ್. ಏನೇ ರೂಲ್ಸ್ ಇದ್ರೂನು ನಾನೇ ದೊಡ್ಡವನು, ಎಷ್ಟೇ ದೊಡ್ಡ ಕ್ರಿಮಿನಲ್ ಆಗಿದ್ರೂನು ವಾದ ಮಾಡಿ ರಿಲೀಸ್ ಮಾಡೋ ಕೆಪಾಸಿಟಿ ಇವ್ರಿಗಿರುತ್ತೆ. ಇವ್ರ ಹೆಸರು ಜಾನೆಟ್. ಆಕ್ಚುಲಿ ಜಾನೆಟ್ ಹಾಗೂ ಮಾರ್ಟಿನ್ ಒಂದು ಕಾಲದಲ್ಲಿ ಲವರ್ಸ್. ಆದ್ರೆ ದಿನ ಕಳೆದಂತೆ ಇವರಿಗೆ ಮಾರ್ಟಿನ್ ಅವ್ರ ನಡವಳಿಕೆ ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ದುಡ್ಡಿಗೋಸ್ಕರ ಕ್ರಿಮಿನಲ್ ಗಳನ್ನ ರಿಲೀಸ್ ಮಾಡಿಸ್ತಾ ಇದ್ರು. ಇದೇ ರೀಸನ್ಗೆ ಬ್ರೇಕಪ್ ಆಗಿದೆ. ಅಂಡ್ ಇಬ್ರು ಕೂಡ ಲಾಯರ್ಸ್. ಈಗ ಒಬ್ರು ಚರ್ಚ್ ಫಾದರ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಊರಲ್ಲಿ ದೊಡ್ಡ ಚಾರಿಟಿ ನಡೆಸ್ತಾ ಇದ್ದಾರೆ. ಅದ್ರಲ್ಲಿ ತುಂಬಾ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಇದೇ ರೀಸನ್ಗೆನೆ ಈ ಫಾದರ್ ಈ ಊರಲ್ಲಿ ತುಂಬಾನೇ ಫೇಮಸ್. ಈ ಪಾರ್ಟಿಗೆ ಮಾರ್ಟಿನ್ ಹಾಗೇನೆ ಜಾನೆಟ್ ಕೂಡ ಬಂದಿದ್ದಾರೆ. ಮಾರ್ಟಿನ್ ಅವ್ರ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಜಾನೆಟ್ ಕೇರೆ ಮಾಡಲ್ಲ. ಪಾರ್ಟಿ ಮುಗಿದ್ಮೇಲೆ ಫಾದರ್ ಮನೆಗ್ ಬಂದು ಫ್ರೆಶ್ ಅಪ್ ಆಗ್ತಾರೆ. ಇವ್ರ ಹೆಸರು ಬಿಷಪ್. ಯಾರೋ ಡೋರ್ ತಟ್ತಾ ಇರೋ ಶಬ್ದ ಕೇಳಿಸುತ್ತೆ. ಡೋರ್ ಓಪನ್ ಮಾಡಿದಾಗ ಯಾರೋ ಸ್ಟ್ರೇಂಜರ್ ಚಾಕುಯಿಂದ ಬಿಷಪ್ ಮೇಲೆ ಹಲ್ಲೆ ಮಾಡ್ತಾನೆ. ನೋಡಿದ್ರೆ ಬಿಷಪ್ ತೀರ್ ಹೋಗಿದ್ದಾರೆ. ಬೆರಳೆಲ್ಲ ಕಟ್ಟಾಗಿ ಆ ಕಿಲ್ಲರ್ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾನೆ. ವಿಷಯ ಗೊತ್ತಾಗಿದ್ರಿಂದ ಪೊಲೀಸ್ನವರು ಕ್ರೈಮ್ ಸೀನ್ ನಲ್ಲಿ ಬಂದು ಸರ್ಚ್ ಮಾಡ್ತಾ ಇದ್ದಾರೆ. ಏನಾದ್ರೂ ಕ್ಲೂ ಸಿಗುತ್ತಾ ಅಂತ. ಬಿಷಪ್ ಅವ್ರ ಎದೆ ಮೇಲೆ B32 156 ಅಂತ ಒಂದು ನಂಬರ್ ನ ಕಿಲ್ಲರ್ ಬರ್ದಿಟ್ಟು ಹೋಗಿದ್ದಾನೆ. ಅದೇ ಸಮಯ ಕೊಲೆ ನಡೆದ ಜಾಗದಲ್ಲಿ ಒಬ್ಬ ಹುಡುಗ ಪೊಲೀಸ್ನವ್ರನ್ನ ನೋಡಿ ಓಡೋಕೆ ಶುರು ಮಾಡ್ತಾನೆ. ಪೊಲೀಸ್ನವರು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಇವನ್ ಹೆಸರು ಆರೋನ್. ಅವನ್ ಶರ್ಟ್ ಎಲ್ಲ ರಕ್ತ ಆಗಿದೆ. ಕೊನೆಗೂ ಪೊಲೀಸ್ನವರು ಅವನ್ನ ಹಿಡಿದು ಅರೆಸ್ಟ್ ಮಾಡ್ತಾರೆ. ನ್ಯೂಸ್ ನಲ್ಲಿ ಕೊಲೆ ಪ್ರಕರಣ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದೆ. ಬಿಷಪ್ ನ ಯಾರೋ ನನ್ನ ಹುಡುಗ ಸಾಯಿಸ್ಬಿಟ್ನಂತೆ. ಇದೇ ಫಾದರ್ ನಡೆಸ್ತಾ ಇದ್ದ ಚಾರಿಟಿನಲ್ಲೇ ಈ ಹುಡುಗ ಸ್ಟಡಿ ಮಾಡ್ತಿದ್ದ. ಫಾದರ್ ನ ಕೊಲೆ ಮಾಡೋ ಅವಶ್ಯಕತೆ ಏನಿತ್ತು ಅಂತ. ಇದನ್ನ ಮಾರ್ಟಿನ್ ಕೂಡ ನೋಡ್ತಾರೆ. ಇವ್ರಿಗೆ ಅನ್ನಿಸ್ತಾ ಇದೆ ಯಾರೋ ನೀ ಕೊಲೆ ಮಾಡಿಲ್ಲ ಅಂತ. ಸೊ ಈ ಕೇಸ್ ನಲ್ಲಿ ಯಾರೊನ್ ಪರವಾಗಿ ವಾದ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಗೌರ್ಮೆಂಟ್ ಕಡೆಯಿಂದ ಸತ್ತೋಗಿರೋ ಬಿಷಪ್ ಪರವಾಗಿ ವಾದ ಮಾಡೋಕೆ ಒಬ್ರು ಲಾಯರ್ ಬೇಕು. ಅದಕ್ಕೆ ಜಾನೆಟ್ ನ ಚೂಸ್ ಮಾಡ್ತಾರೆ. ಸೀನಿಯರ್ಸ್ ಹೇಳ್ತಾರೆ ಖಂಡಿತ ಈ ಕೇಸ್ ನ ಮಾರ್ಟಿನ್ ತಗೊಂಡು ಆ ಹುಡುಗನ್ನ ಸೇವ್ ಮಾಡೋದಕ್ ಟ್ರೈ ಮಾಡ್ತಾನೆ. ನೀನ್ ಹೇಗಾದ್ರೂ ಈ ಕೇಸ್ ನಲ್ಲಿ ವಾದ ಮಾಡಿ ಆ ಹುಡುಗನೇ ಕಿಲ್ಲರ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು ಅಂತ. ಜಾನೆಟ್ ಒಪ್ಕೋತಾರೆ. ಕಟ್ ಮಾಡಿದ್ರೆ ಮಾರ್ಟಿನ್ ಜೈಲಿನಲ್ಲಿರೋ ಆರೋನ್ ನ ಮೀಟ್ ಆಗ್ತಾರೆ. ಆ ದಿನ ಏನ್ ನಡೀತು ಕರೆಕ್ಟ್ ಆಗಿ ಹೇಳು. ಆರೋನ್ ಹೇಳ್ತಿರೋ ಪ್ರಕಾರ ಇವನು ಚಿಕ್ಕ ವಯಸ್ಸಿಂದ ಬಿಷಪ್ ಅವ್ರ ಜೊತೆನೆ ಬೆಳೆದಿದ್ದಾನೆ. ಇವನಿಗೆ ಅಪ್ಪ ಅಮ್ಮ ಇಲ್ವಂತೆ. ಆ ಫಾದರ್ ಇವನ್ನ ಸಾಕಿರೋದು. ಹೀಗಿರುವಾಗ ನಾನ್ ಹೇಗೆ ಅವ್ರನ್ನ ಕೊಲ್ಲೋದಕ್ ಸಾಧ್ಯ ಅಂತ. ಸರಿ ನೀನ್ ಕೊಲೆ ಮಾಡಿಲ್ಲ ಅಂತ ಅನ್ಕೊಳ್ಳೋಣ. ಕೊಲೆ ನಡೆದಾಗ ನೀನ್ ಹೇಗೆ ಅಲ್ಲಿದ್ದೆ? ನಿನ್ ಶರ್ಟ್ ಅಲ್ಲಿ ರಕ್ತದ ಕಲೆ ಹೇಗ್ ಬಂತು? ಚೆಕ್ ಮಾಡಿದಾಗ ಅದು ಬಿಷಪ್ ಅವ್ರ ರಕ್ತನೇ ಅನ್ನೋದು ಕನ್ಫರ್ಮ್ ಆಗಿದೆ. ಅವ್ರ ರಕ್ತ ಹೇಗೆ ನಿನ್ ಶರ್ಟ್ ನಲ್ಲಿ ಬಂತು? ಅದೆಲ್ಲ ಇರ್ಲಿ, ಪೊಲೀಸ್ನವ್ರನ್ನ ನೋಡಿ ಯಾಕೆ ಓಡೋದಕ್ ಶುರು ಮಾಡ್ದೆ? ಸರ್, ನನ್ ಫಾದರ್ ಇಂದ ಒಂದು ಬುಕ್ ತಗೊಂಡಿದ್ದೆ. ಅದನ್ನ ರಿಟರ್ನ್ ಕೊಡೋದಕ್ಕೆ ಅಂತ ಅವ್ರ ರೂಮ್ಗೆ ಹೋದೆ. ಆಗ ಅಲ್ಲಿ ಯಾವ್ದೋ ಡಾರ್ಕ್ ಶಾಡೋ ಕಾಣ್ತು. ನೋಡಿದ್ರೆ ಫಾದರ್ ನ ಯಾರೋ ಬ್ರೂಟಲ್ ಆಗಿ ಕೊಲೆ ಮಾಡ್ಬಿಟ್ಟಿದ್ರು. ಸಡನ್ಲಿ ನನ್ಗೆ ಬ್ಲಾಕ್ ಔಟ್ ಆಗೋಯ್ತು. ರಕ್ತ ನೋಡಿದ್ರೆ ನನ್ಗೆ ಪ್ರಜ್ಞೆ ತಪ್ಪೋಗುತ್ತೆ. ಅದೇ ತರನೇ ಫಾದರ್ ಡೆಡ್ ಬಾಡಿ ನೋಡಿ ತಲೆ ತಿರುಗಿ ಬಿದ್ದೋದೆ. ಎಚ್ಚರಿಕೆ ಆದಾಗ ನನ್ ಮೈ ಮೇಲೆಲ್ಲ ರಕ್ತದ ಕಲೆ ಇತ್ತು. ಅದೇ ಸಮಯಕ್ಕೆ ಪೊಲೀಸ್ನವರು ಬಂದ್ರು. ಅದಕ್ಕೆ ಹೆದ್ರಿ ಓಡೋಕ್ ಶುರು ಮಾಡ್ದೆ. ನನ್ಗೂ ಈ ಕೊಲೆಗೂ ಏನು ಲಿಂಕ್ ಇಲ್ಲ ಅಂತ. ಮಾರ್ಟಿನ್ ಹೇಳ್ತಾರೆ, ನೀನು ನಿಜವಾಗ್ಲೂ ಫಾದರ್ ನ ಕೊಲೆ ಮಾಡಿರ್ಬೋದು. ಇನ್ ಕೇಸ್ ನೀನೇ ಕೊಲೆ ಮಾಡಿದ್ರೂನು ಪರವಾಗಿಲ್ಲ. ನಿಜ ಹೇಳು, ನಾನು ನಿನ್ನ ಈಸಿಯಾಗಿ ಹೊರಗಡೆ ತಗೊಂಡ್ ಬರ್ತೀನಿ ಅಂತ. ಇಲ್ಲ ಸರ್, ನನ್ಗೆ ಏನು ನೆನ್ಪಿಲ್ಲ ಅಂದ್ರೆ ಅವನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸರಿ, ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಪ್ರೆಸ್ನವರು ಮಾರ್ಟಿನ್ ಅವ್ರನ್ನ ಕೇಳ್ತಾರೆ, ನೀವ್ ಯಾಕೆ ಈ ಕೇಸ್ ನ ತಗೊಂಡಿದ್ದೀರಾ? ಅವನೇ ಕಿಲ್ಲರ್ ಅನ್ನೋದಕ್ಕೆ ಪೊಲೀಸ್ನವ್ರಿಗೆ ಆಧಾರಗಳು ಸಿಕ್ಕಿದ್ಯಂತಲ್ಲ ಅಂತ. ಮಾರ್ಟಿನ್ ಅವ್ರ ವಾದ ಏನಂದ್ರೆ, ಅವನ್ನ ನೋಡಿದ್ರೆ ಕೊಲೆ ಮಾಡಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ. ಅವನು ಕಿಲ್ಲರ್ ಅಲ್ಲ ಅನ್ನೋದ್ನ ಪ್ರೂವ್ ಮಾಡ್ತೀನಿ. ಮಾರ್ಟಿನ್ಗೆ ಇಬ್ರು ಅಸಿಸ್ಟೆಂಟ್ ಗಳು ಇದ್ದಾರೆ. ಅವ್ರ ಹತ್ರ ಈ ಕೇಸ್ ಬಗ್ಗೆ ಏನಾದ್ರೂ ಲೀಡ್ ಸಿಕ್ತಾ ಅಂತ ಕೇಳ್ತಾರೆ. ಬಿಷಪ್ ಬಾಡಿಲಿ B32 156 ಅಂತ ಒಂದು ನಂಬರ್ ಇದೆ. ಅವ್ರ ಮನೇಲಿದ್ದ ಬುಕ್ಸ್ ಎಲ್ಲ ಚೆಕ್ ಮಾಡಿದ್ವಿ. ಅವ್ರ ಬಾಡಿಲಿ ಮೆನ್ಷನ್ ಮಾಡಿರೋ ತರ 156ನೇ ಪೇಜ್ ಅಲ್ಲಿ ಏನು ಇರ್ಲಿಲ್ಲ. ಅಷ್ಟೇ ಅಲ್ಲ, ಈ ಕೇಸ್ ನಲ್ಲಿ ಎಲ್ಲಾ ಆಧಾರಗಳು ಆ ಹುಡುಗನ್ ವಿರುದ್ಧನೇ ಇದೆ. ನಮ್ಗೆ ಯಾಕೆ ಬೇಕು ಸರ್? ಇನ್ ಕೇಸ್ ಸೋತ್ವಿ ಅನ್ಕೊಳ್ಳಿ, ಸುಮ್ನೆ ಮರ್ಯಾದೆ ಹೋಗುತ್ತೆ. ಆದ್ರೆ ಮಾರ್ಟಿನ್ ಸ್ಟ್ರಾಂಗ್ ಆಗಿ ನಂಬಿದ್ದಾರೆ ಆರೋನ್ ಇನ್ನೋಸೆಂಟ್ ಅಂತ. ನೆಕ್ಸ್ಟ್ ಡೇ ಕೋರ್ಟ್ ನಲ್ಲಿ ಹಿಯರಿಂಗ್ ನಡೆಯುತ್ತೆ. ಮಾರ್ಟಿನ್ ಓಪನಿಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವು ಈ ಹುಡುಗನಿಗೆ ಮೆಡಿಕಲ್ ಟೆಸ್ಟ್ ಮಾಡಬೇಕು, ಅಂದ್ರೆ ಮಾನಸಿಕ ವೈದ್ಯರ ಅವಶ್ಯಕತೆ ಇದೆ ಅಂತ. ಏನು ಈ ಕೇಸ್ ನ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನೋ ಯುವರ್ ಆನರ್.
ಆರೋನ್ ಚಿಕ್ಕ ವಯಸ್ಸಿಂದ ಸ್ವಂತ ಪೇರೆಂಟ್ಸ್ ಇಂದಾನೆ ಅಬ್ಯೂಸ್ಗೆ ಒಳಗಾಗಿದ್ದಾನೆ. ಇದೇ ರೀಸನ್ಗೆ ಫಾದರ್ ಆಗಿದ್ದ ಬಿಷಪ್ ಅವ್ರ ಚಾರಿಟಿನಲ್ಲೇ ಬೆಳೆದಿದ್ದಾನೆ. ಖಂಡಿತ ಮಾನಸಿಕ ಕಾಯಿಲೆ ಇರೋ ಸಾಧ್ಯತೆ ಇದೆ. ಕೋರ್ಟ್ ಮಾನಸಿಕ ಚಿಕಿತ್ಸೆ ಕೊಡ್ಸೋದಕ್ಕೆ ಒಪ್ಕೊಳ್ಳುತ್ತೆ. ಮಾರ್ಟಿನ್ಗೆ ಅಸಿಸ್ಟೆಂಟ್ಸ್ ಇದ್ದಾರಲ್ಲ, ಅದ್ರಲ್ಲೊಬ್ರು ಆರೋನ್ ಸ್ಟೇ ಆಗಿದ್ದ ರೂಮ್ಗೆ ಹೋಗ್ತಾರೆ, ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡೋದಕ್ಕೆ. ಅದೇ ರೂಮ್ ನಲ್ಲಿ ಯಾರೋ ಒಬ್ಬ ಹೈಡ್ ಆಗಿದ್ದಾನೆ. ಇವ್ರ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಅಸಿಸ್ಟೆಂಟ್ ಅವನ್ ಕಿವಿ ಹಿಡಿದಾಗ ಕಿವಿಲಿದ್ದ ರಿಂಗ್ ಕಿತ್ತು ಕೆಳಗಡೆ ಬಿದ್ದೋಗುತ್ತೆ. ಆದ್ರೆ ಅವನು ಎಸ್ಕೇಪ್ ಆಗ್ತಾನೆ. ಮಾರ್ಟಿನ್ಗೆ ಎಲ್ಲಾ ವಿಷಯ ಹೇಳಿ ಆ ರಿಂಗ್ ಕೊಡ್ತಾರೆ. ನೆಕ್ಸ್ಟ್ ಆರೋನ್ ಹತ್ರ ನಿನ್ ರೂಮ್ ಅಲ್ಲಿ ಯಾರೋ ಒಬ್ಬ ಇದ್ನಂತೆ, ಯಾರವನು ಅಂತ ಆ ರಿಂಗ್ ತೋರಿಸ್ತಾರೆ. ಆರೋನ್ ಹೇಳ್ತಿರೋ ಪ್ರಕಾರ ಅವನ ಹೆಸರು ಅಲೆಕ್ಸ್. ಇಬ್ರು ಫ್ರೆಂಡ್ಸ್ ಅಂತೆ, ಒಂದೇ ರೂಮ್ ನಲ್ಲೇ ಇದ್ವಿ. ಸರಿ, ನೀನ್ ಅರೆಸ್ಟ್ ಆದ್ಮೇಲೆ ಯಾಕೆ ಅವನು ನಿನ್ ರೂಮ್ ಅಲ್ಲೇ ಇದ್ದಾನೆ? ಮೇ ಬಿ ಅವನೇ ಬಿಷಪ್ ನ ಕೊಲೆ ಮಾಡಿರ್ಬೋದಾ? ನೀನ್ ಬೇರೆ ಯಾವ್ದೋ ಶಾಡೋ ಎಲ್ಲ ಕಾಣಿಸ್ತು ಅಂತ ಹೇಳ್ದೆ ಅಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ ಸರ್, ಬಟ್ ಅಲೆಕ್ಸ್ ಒಳ್ಳೆ ಹುಡುಗ, ಅವನ್ ಕೊಲೆ ಮಾಡಿರೋ ಸಾಧ್ಯತೆ ಕಮ್ಮಿ. ನಿನ್ ರೂಮ್ ಅಲ್ಲಿ ಈ ಫೋಟೋ ಸಿಕ್ತು. ಯಾರು ಈ ಹುಡುಗಿ? ಓ ಇವಳ ಹೆಸರು ಲಿಂಡಾ ಅಂತ. ನಾನು ಇವಳನ್ನ ಲವ್ ಮಾಡ್ತಿದ್ದೆ. ಹೌದಾ? ಈಗ ಆ ಹುಡುಗಿ ಎಲ್ಲೋದ್ಲು? ಗೊತ್ತಿಲ್ಲ, ಕೆಲವು ದಿನಗಳ ಹಿಂದೆ ಕಾಣೆ ಆಗ್ಬಿಟ್ಲು. ಮಾರ್ಟಿನ್ಗೆ ಇವನ್ ಮೇಲೆ ಡೌಟ್ ಶುರು ಆಗುತ್ತೆ. ನೋಡು, ನೀನೇನೋ ನನ್ನಿಂದ ಹೈಡ್ ಮಾಡ್ತಾ ಇದ್ದೀಯಾ, ಸತ್ಯ ಹೇಳು. ಸರ್, ಹಾಗೆಲ್ಲ ಏನೂ ಇಲ್ಲ, ನಾನು ಹೇಳ್ತಿರೋದೆಲ್ಲ ನಿಜ. ಲಿಂಡಾ ಎಲ್ಲಿಗೆ ಹೋದ್ಲೋ ನನಗ್ ಗೊತ್ತಿಲ್ಲ. ಸೊ ಈಗ ನೆಕ್ಸ್ಟ್ ಹಿಯರಿಂಗ್ ನಡೀತಾ ಇದೆ. ಸುಮ್ನೆ ಏನೇನೋ ಹೇಳಿ ಕೇಸ್ನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವನ್ ಯಾಕೆ ಫಾದರ್ ನ ಕೊಲೆ ಮಾಡ್ಬೇಕು? ಬಿಷಪ್ ಇವನಿಗೆ ತಂದೆ ತರ. ಸೊ ಇವನ್ನ ಯಾರೋ ಫ್ರೇಮ್ ಮಾಡ್ತಾ ಇದ್ದಾರೆ ಅಷ್ಟೇ, ಅವನ್ನ ರಿಲೀಸ್ ಮಾಡ್ಬೇಕು ಅಂತ. ಕೋರ್ಟ್ ಕೇಸ್ನ ಮುಂದೂಡುತ್ತೆ. ಮಾರ್ಟಿನ್ಗೆ ಆ ಬಿಷಪ್ ಬಗ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಚರ್ಚ್ಗೆ ಸೇರಿದ ಪ್ರಾಪರ್ಟಿನ ಮಾರಿ ದುಡ್ಡು ಮಾಡೋ ಪ್ರಯತ್ನ ಮಾಡಿದ್ರಂತೆ. ಆದ್ರೆ ಕಾರಣಾಂತರಗಳಿಂದ ಮಾರೋಕೆ ಆಗ್ಲಿಲ್ಲ. ಬಿಷಪ್ ನ ನಂಬಿ ತುಂಬಾ ಜನ ಶ್ರೀಮಂತರು ಪ್ರಾಪರ್ಟಿಗೆ ಹಣ ಹಾಕಿದ್ರು. ಕೊನೆಗೆ ಅದ್ರಿಂದ ಅವ್ರಿಗೆ ಲಾಸ್ ಆಯ್ತು. ಸೊ ಇದೇ ರೀಸನ್ಗೆ ದುಡ್ಡು ಹಾಕ್ದವ್ರಿಗೆ ಫಾದರ್ ಮೇಲೆ ಕೋಪ ಇರುತ್ತೆ. ಮಾರ್ಟಿನ್ ಏನ್ ಗೆಸ್ ಮಾಡ್ತಾರಂದ್ರೆ, ಹಾಗಾದ್ರೆ ಅವರಲ್ಲೇ ಯಾರೋ ಬಿಷಪ್ ನ ಕೊಂದು ಆರೋನ್ ನ ಫ್ರೇಮ್ ಮಾಡ್ತಿದ್ದಾರೆ ಅಂತ. ಈ ಕಡೆ ಒಬ್ರು ಸೈಕ್ಯಾಟ್ರಿಕ್ ಡಾಕ್ಟರ್ ಆರೋನ್ ನ ಚೆಕ್ ಮಾಡ್ತಾರೆ. ಇವನಿಗೆ ತೊದ್ಲೋ ಸಮಸ್ಯೆ ಇದೆ ಅನ್ಸುತ್ತೆ, ಬಟ್ ಅಂದ್ರೂನು ನಾರ್ಮಲ್ ಆಗೇ ಇದ್ದಾನೆ. ಸೊ ಡಾಕ್ಟರ್ಗೆ ಅನ್ಸುತ್ತೆ ಇವನಿಗೇನು ಸಮಸ್ಯೆ ಇಲ್ಲ, ನಾರ್ಮಲ್ ಆಗಿದ್ದಾನೆ ಅಂತ. ಕಟ್ ಮಾಡಿದ್ರೆ ನೆಕ್ಸ್ಟ್ ಹಿಯರಿಂಗ್ ನಡೀತಾ ಇದೆ. ಜಾನೆಟ್ ಆರೋನ್ ವಿರುದ್ಧ ಇದ್ದ ಪ್ರೂಫ್ ಗಳನ್ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ. ಕ್ರೈಮ್ ಸೀನ್ ನಲ್ಲಿ ಇವನೇ ಇದ್ದ. ಇವನ್ ಶರ್ಟ್ ನಲ್ಲಿ ಇದ್ದ ರಕ್ತ ಬಿಷಪ್ ಅವ್ರದೇ ಅನ್ನೋದು ಕನ್ಫರ್ಮ್ ಆಗಿದೆ. ಕೊಲೆ ಮಾಡಿರೋ ವ್ಯಕ್ತಿ ಲೆಫ್ಟ್ ಹ್ಯಾಂಡ್ ಪರ್ಸನ್. ಅದೇ ತರ ಆರೋನ್ ಕೂಡ ಲೆಫ್ಟಿನೇ. ಸೊ ಕೊಲೆ ಮಾಡಿರೋದು ಇವನೇ, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ. ಆಗ ಮಾರ್ಟಿನ್ ಅವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಸಾಲಿಡ್ ಪ್ರೂಫ್ ಇಲ್ಲ. ಒಬ್ಬ ಲೆಫ್ಟಿನೇ ಬಿಷಪ್ ನ ಕೊಲೆ ಮಾಡಿದ್ದಾನೆ ಅನ್ನೋದೇ ಆದ್ರೆ ಅದು ಯಾರೋನೇ ಆಗಿರ್ಬೋದು ಅಂತ ಹೇಗ್ ಹೇಳ್ತೀರಾ? ಬೇರೆ ಯಾರಾದ್ರೂ ಕೊಲೆ ಮಾಡಿರ್ಬೋದು. ಆರೋನ್ ನ ಫ್ರೇಮ್ ಮಾಡೋದಕ್ಕೋಸ್ಕರ ರೈಟ್ ಹ್ಯಾಂಡ್ ನ ಯೂಸ್ ಮಾಡೋ ವ್ಯಕ್ತಿ ಲೆಫ್ಟ್ ಹ್ಯಾಂಡ್ ನ ಯೂಸ್ ಮಾಡಿ ಚುಚ್ಚಿರ್ಬೋದು. ಆಗ ಜಾನೆಟ್ ಇನ್ನೊಂದು ವಿಷಯನ ರಿವೀಲ್ ಮಾಡ್ತಾರೆ. ಫಾದರ್ ಬಾಡಿಲಿ ಕೆಲವೊಂದು ನಂಬರ್ ಮೆನ್ಷನ್ ಆಗಿತ್ತು, B32 156. ಇದರ ಅರ್ಥ ಏನಂದ್ರೆ ಬಿಷಪ್ ಒಂದು ಲೈಬ್ರರಿ ಇಟ್ಟಿದ್ರು, ಅದ್ರಲ್ಲಿ B32 ಅನ್ನೋ ಸೆಕ್ಷನ್ ಇದೆ. ಅಲ್ಲಿ ನಮ್ಗೆ ಒಂದು ಬುಕ್ ಸಿಕ್ತು. ಆ ಬುಕ್ ನ 156ನೇ ಪೇಜ್ ನೋಡಿದ್ರೆ ಯಾರೋ ಕೆಲವೊಂದು ಪದಗಳನ್ನ ಅಂಡರ್ಲೈನ್ ಮಾಡಿದ್ದಾರೆ. ಅದರಲ್ಲಿ ಬರ್ದಿರೋ ಪ್ರಕಾರ ಮನುಷ್ಯ ಅಂದ್ಮೇಲೆ ಅವನಿಗೆ 2 ಮುಖ ಇರುತ್ತೆ. ಹೊರಗಡೆ ತುಂಬಾ ಒಳ್ಳೆ ಒಂಥರ ಇರ್ತಾನೆ, ಆದ್ರೆ ಒಳಗಡೆ ಕ್ರೂರತ್ವದಿಂದ ಕೂಡಿರೋ ಮನಸ್ಥಿತಿ ಇರುತ್ತೆ ಅಂತ. ಜಡ್ಜ್ ಕೇಸ್ ನ ಮುಂದೂಡ್ತಾರೆ. ಹಿಯರಿಂಗ್ ಮುಗಿದ್ಮೇಲೆ ಮಾರ್ಟಿನ್ಗೆ ತುಂಬಾ ಕೋಪ ಬರುತ್ತೆ. ಅಸಿಸ್ಟೆಂಟ್ಸ್ ಬಿಷಪ್ ಅವ್ರ ಲೈಬ್ರರಿನಲ್ಲಿ ಎಷ್ಟೇ ಹುಡುಕಿದ್ರೂನು ಆತರ ಬುಕ್ ಯಾವ್ದು ಸಿಗ್ಲೇ ಇಲ್ಲ ಅಂತ ಹೇಳಿರ್ತಾರೆ. ಆದ್ರೆ ಹೇಗೆ ಜಾನೆಟ್ಗೆ ಮಾತ್ರ ಆ ಬುಕ್ ಸಿಕ್ತು ಅಂತ. ಇದೇ ಕಾರಣಕ್ಕೆ ಅಸಿಸ್ಟೆಂಟ್ ಗಳಿಗೆ ಸರಿಯಾಗಿ ಬೈತಾರೆ. ಕರೆಕ್ಟ್ ಆಗಿ ಕೆಲಸ ಮಾಡೋದಕ್ಕಾಗಲ್ವಾ? ನಿಮ್ಗೆ ಸಿಗದೆ ಇರೋ ಬುಕ್ ಹೇಗೆ ಅವಳಿಗೆ ಮಾತ್ರ ಸಿಕ್ತು? ಸರಿ, ಅದೆಲ್ಲ ಬಿಡಿ. ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಆ ದಿನ ನೀನು ಆರೋನ್ ಸ್ಟೇ ಆಗಿದ್ದ ರೂಮ್ಗೆ ಹೋದಾಗ ಅಲೆಕ್ಸ್ ಅಂತ ಒಬ್ಬ ನಿನ್ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆದ ಅಲ್ವಾ, ಅವನ್ನ ಕಂಡು ಹಿಡಿಬೇಕು ಅಂತ. ಅಲೆಕ್ಸ್ ಎಲ್ಲೆಲ್ಲ ಓಡಾಡ್ತಾನೆ ಅನ್ನೋದನ್ನ ಟ್ರ್ಯಾಕ್ ಮಾಡಿ ಕೊನೆಗೂ ಅವನ್ನ ಕಂಡು ಹಿಡಿತಾರೆ. ಇವ್ರನ್ನ ನೋಡಿ ಅವನು ಓಡೋಕ್ ಶುರು ಮಾಡ್ತಾನೆ. ಇವರಿಬ್ರು ಅವನ್ನ ಹಿಡಿದು ವಿಚಾರಿಸ್ತಾರೆ. ಅಲೆಕ್ಸ್, ನಿಜ ಹೇಳು, ನೀನೇ ಅಲ್ವಾ ಬಿಷಪ್ ನ ಕೊಂದಿದ್ದು? ಅದಿರ್ಲಿ, ಆರೋನ್ ರೂಮ್ ನಲ್ಲಿ ನೀನೇನ್ ಮಾಡ್ತಿದ್ದೆ? ಸರ್, ನಾನು ಫಾದರ್ ನ ಕೊಂದಿಲ್ಲ. ನಾನು ಆ ದಿನ ಆರೋನ್ ರೂಮ್ಗೆ ಒಂದು ವಿಡಿಯೋ ಟೇಪ್ ಗೋಸ್ಕರ ಬಂದೆ, ಆದ್ರೆ ಆ ಟೇಪ್ ಅಲ್ಲಿ ಇರ್ಲಿಲ್ಲ. ಖಂಡಿತ ಅದು ಫಾದರ್ ರೂಮ್ ನಲ್ಲೇ ಇರ್ಬೋದು. ನೆಕ್ಸ್ಟ್ ಅಲ್ಲಿಗೆನೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನಿಮ್ ಅಸಿಸ್ಟೆಂಟ್ ಅಲ್ಲಿಗೆ ಬಂದ್ಬಿಟ್ರು. ಅದಕ್ಕೇನೆ ಹೆದ್ರಿ ಓಡೋಕ್ ಶುರು ಮಾಡ್ದೆ ಅಂತ. ಏನ್ ಟೇಪ್ ಅದು? ಸರ್, ಅದೊಂದು ಸೆಕ್ಷುವಲ್ ಕಂಟೆಂಟ್ ಇರೋ ಟೇಪ್. ನೀವೆಲ್ಲ ಅನ್ಕೊಂಡಿರೋ ಹಾಗೆ ಬಿಷಪ್ ಒಳ್ಳೆಯವರಲ್ಲ. ಹೊರಗಿನ ಪ್ರಪಂಚಕ್ಕೆ ಫಾದರ್ ಆಗಿದ್ರೂನು ನಮ್ 3 ಜನಕ್ಕೆ ಲೈಂಗಿಕ ಕಿರುಕುಳ ಕೊಡ್ತಿದ್ರು. ಕ್ಯಾಮರಾ ಮುಂದೆ ಕೆಟ್ಟ ಕೆಲಸ ಮಾಡೋದಕ್ಕೆ ಹೇಳ್ತಿದ್ರು. ಅಷ್ಟೇ ಅಲ್ದೆ ಅದನ್ನ ರೆಕಾರ್ಡ್ ಮಾಡ್ತಿದ್ರು ಅಂತ. ಏನು 3 ಜನನ? ಯಾರದು? ನಾನು, ಆರೋನ್, ಹಾಗೇನೆ ಲಿಂಡಾ. ನಾವು 3 ಜನ ಚಿಕ್ಕ ವಯಸ್ಸಿಂದ ಒಟ್ಟಿಗೆನೆ ಬೆಳೆದ್ವಿ. ಆದ್ರೆ ಫಾದರ್ ನಮ್ 3 ಜನಕ್ಕೂ ಅಬ್ಯೂಸ್ ಮಾಡ್ತಿದ್ರು. ಅದೆಲ್ಲ ಟೇಪ್ ನಲ್ಲಿ ರೆಕಾರ್ಡ್ ಆಗಿದೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ.
ಇದನ್ ಕೇಳಿ ಇವ್ರಿಗೆ ನಂಬೋದಕ್ ಆಗ್ತಾನೆ ಇಲ್ಲ. ಒಬ್ರು ಫಾದರ್ ಹೀಗೆಲ್ಲ ಮಾಡೋದಕ್ ಸಾಧ್ಯನಾ ಅಂತ. ನೆಕ್ಸ್ಟ್ ಡೇನೆ ಮಾರ್ಟಿನ್ ಬಿಷಪ್ ಅವ್ರ ರೂಮ್ಗೆ ಹೋಗ್ತಾರೆ. ಅಲೆಕ್ಸ್ ಹೇಳಿದ ಟೇಪ್ ಸಿಗುತ್ತೆ. ಅದನ್ನ ತಗೊಂಡು ಬದಲಾಗಿ ಬೇರೊಂದು ಟೇಪ್ ನ ಇಟ್ಟು ಬರ್ತಾರೆ. ಆಫೀಸ್ಗೆ ಬಂದು ಆ ಟೇಪ್ ನ ಪ್ಲೇ ಮಾಡಿದಾಗ ಶಾಕಿಂಗ್ಲಿ ಅಲೆಕ್ಸ್ ಹೇಳಿದ್ದೆಲ್ಲ ನಿಜಾನೇ. ಬಿಷಪ್ ಈ 3 ಜನರಿಗೂ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಅದನ್ನೆಲ್ಲ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಇವ್ರಿಗೆಲ್ಲ ಶಾಕ್ ಆಗುತ್ತೆ. ಸೊ ಹಾಗಾದ್ರೆ ಬಿಷಪ್ ಸತ್ತಾಗ ಅವ್ರ ಬಾಡಿಲಿದ್ದ ನಂಬರ್ ಪ್ರಕಾರ ಆ ಬುಕ್ ನಲ್ಲಿ ಇರೋದು ನಿಜ. ಹೊರಗಡೆ ಒಳ್ಳೆ ವ್ಯಕ್ತಿ ತರ ಇದ್ರೂನು ಒಳಗಡೆ ಯಾರಿಗೂ ಗೊತ್ತಿಲ್ಲದೆ ಇರೋ ಇನ್ನೊಂದು ಮುಖ ಇದೆ. ಮೇ ಬಿ ಇದೇ ಕಾರಣಕ್ಕೆ ಯಾರೋನೇ ಬಿಷಪ್ ನ ಕೊಲೆ ಮಾಡಿರ್ಬೋದಾ ಅಂತ ಡೌಟ್ ಶುರು ಆಗುತ್ತೆ. ಈ ಕಡೆ ಡಾಕ್ಟರ್ ಯಾರನ್ನೇ ಎಕ್ಸಾಮಿನ್ ಮಾಡ್ತಾ ಇರುವಾಗ ಕೇಳ್ತಿರೋ ಎಲ್ಲಾ ಪ್ರಶ್ನೆಗಳಿಗೂ ನಾರ್ಮಲ್ ಆಗಿ ಉತ್ತರ ಕೊಡ್ತಾ ಇದ್ದಾನೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಟೆನ್ಷನ್ ಆಗಿ ಮಾತಾಡೋ ಶೈಲಿನೇ ಬದಲಾಗುತ್ತೆ. ಯೂಶುವಲಿ ಅವ್ನ್ ಮಾತಾಡುವಾಗ ತೊದಲ್ತಾನೆ. ಆದ್ರೆ ಈಗ ಕ್ಲಿಯರ್ ಆಗಿ ಮಾತಾಡ್ತಾ ಇದ್ದಾನೆ. ಏನೇ ಪದೇ ಪದೇ ಪ್ರಶ್ನೆ ಕೇಳಿ ಸಾಯಿಸ್ತಾ ಇದ್ಯಾ? ಸುಮ್ನೆ ಹೊರಗಡೆ ಹೋದ್ರೆ ನಿನ್ಗೇನೆ ಒಳ್ಳೇದು ಅಂತ. ಡಾಕ್ಟರ್ಗೆ ಶಾಕ್ ಆಗುತ್ತೆ. ಈಗ ಮತ್ತೆ ನಾರ್ಮಲ್ ಆಗಿ, ಮೇಡಮ್ ಏನ್ ನಡೀತು? ಸಡನ್ಲಿ ನನ್ಗೆ ಏನೋ ಬ್ಲಾಕ್ ಔಟ್ ಆದಂಗೆ ಫೀಲ್ ಆಯ್ತು ಅಂತ. ಈಗ ಮಾರ್ಟಿನ್ ಬರ್ತಾರೆ. ಆರೋನ್, ಯಾಕೆ ಪದೇ ಪದೇ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ನಿನ್ಗೆ ಫಾದರ್ ಅಬ್ಯೂಸ್ ಮಾಡಿದ್ದಾರೆ. ಸೊ ಮೋಟಿವ್ ಕ್ಲಿಯರ್ ಆಗಿದೆ. ನೀನೇ ಬಿಷಪ್ ನ ಕೊಲೆ ಮಾಡ್ದ? ಸರ್, ಫಾದರ್ ನನ್ನ ಅಬ್ಯೂಸ್ ಮಾಡಿದ್ದು ನಿಜಾನೇ, ಆದ್ರೆ ನಾನು ಅವ್ರನ್ನ ಕೊಂದಿಲ್ಲ. ಟ್ರಿಗರ್ ಆಗಿದ್ದ ಮಾರ್ಟಿನ್, ನಾನು ಈ ಕೇಸ್ ತಗೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಯಾಕಂದ್ರೆ ನೀನು ನಿಜಾನೇ ಹೇಳ್ತಿಲ್ಲ ಅಂತ. ಸೊ ಅವನಿಗೆ ಸರಿಯಾಗಿ ಬೈಯೋದಕ್ ಶುರು ಮಾಡ್ತಾರೆ. ಈಗ ಆರೋನ್ ಬೇರೆ ವಾಯ್ಸ್ ಅಲ್ಲಿ ಮಾತಾಡ್ತಾನೆ. ಹೌದು ಕಣೋ, ನಾನೇ ಕೊಲೆ ಮಾಡ್ದೆ. ಏನಿವಾಗ? ಆರೋನ್ಗೆ ಯಾಕೆ ಟಾರ್ಚರ್ ಮಾಡ್ತಿದ್ಯಾ ಅಂತ. ಇವ್ರಿಗೆ ತಲೆ ಕೆಟ್ಟು ಹೋಗುತ್ತೆ. ಹಾಗಾದ್ರೆ ನೀನ್ ಯಾರು? ನನ್ ಹೆಸರು ರಾಯ್. ಆರೋನ್ ಒಬ್ಬ ದಡ್ಡ, ಅವನಿಗೇನು ಗೊತ್ತಿಲ್ಲ. ಆ ಫಾದರ್ ಸರಿ ಇಲ್ಲ ಅಂತ ಅವನಿಗೆ ಎಷ್ಟೇ ಹೇಳಿದ್ರುನು ಆರೋನ್ ಸೈಲೆಂಟ್ ಆಗೇ ಇದ್ದ. ಬೇರೆ ದಾರಿ ಇಲ್ದೆ ನಾನೇ ಫಾದರ್ ನ ಸಾಯಿಸ್ಬಿಟ್ಟೆ. ಆ ರೂಮ್ ಬಿಟ್ಟು ಹೋಗೋದಕ್ಕೆ ಹೇಳ್ದೆ, ಆದ್ರೆ ಅವನು ಹೋಗ್ಲೇ ಇಲ್ಲ. ಪೊಲೀಸ್ನವ್ರು ಬಂದ್ಮೇಲೆ ಓಡೋದಕ್ ಶುರು ಮಾಡ್ದ. ಕೊನೆಗ್ ಸಿಗಾಕೊಂಡ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ನ ಅರೆಸ್ಟ್ ಮಾಡಿ, ಬಟ್ ಆರೋನ್ಗೆ ಯಾಕೆ ಟಾರ್ಚರ್ ಮಾಡ್ತಿದ್ದೀರಾ ಅಂತ. ಅಷ್ಟರಲ್ಲಿ ಡಾಕ್ಟರ್ ಒಳಗಡೆ ಬಂದು ಜೋರಾಗಿ ಆರೋನ್ ಅಂತ ಕಿರ್ಚಿದಾಗ ಇವನು ನಾರ್ಮಲ್ ಆಗ್ತಾನೆ. ಮೇಡಮ್, ಏನ್ ನಡೀತಾ ಇದೆ ಇಲ್ಲಿ? ನನಗೆ ಮತ್ತೆ ಬ್ಲಾಕ್ ಔಟ್ ಆದಂಗೆ ಫೀಲ್ ಆಯ್ತು ಅಂತ. ಮಾರ್ಟಿನ್ಗೆ ಇದನ್ನೆಲ್ಲ ನೋಡಿ ಏನು ಅರ್ಥ ಆಗ್ತಿಲ್ಲ. ಈಗ ಡಾಕ್ಟರ್ ಮಾರ್ಟಿನ್ಗೆ ಎಲ್ಲ ವಿಷಯ ಹೇಳ್ತಾರೆ. ಆಕ್ಚುಲಿ ಆರೋನ್ಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ. ಚಿಕ್ಕ ವಯಸ್ಸಿಂದ ಪೇರೆಂಟ್ಸ್, ಆಮೇಲೆ ಫಾದರ್, ಹೀಗೆ ಅವ್ನ್ ಮೆಂಟಲ್ ಹೆಲ್ತ್ ಗೆ ತೊಂದರೆ ಆಗೋ ತರ ಅಬ್ಯೂಸ್ ನಡೆದಿದೆ. ಇದ್ರಿಂದ ಅವನಿಗೆ ಗೊತ್ತಿಲ್ದೇನೆ ಒಂದು ಪರ್ಸನಾಲಿಟಿ ಹುಟ್ಕೊಂಡಿದೆ. ಅದ್ರ ಹೆಸರೇ ರಾಯ್. ಫಾದರ್ ನ ಕೊಂದಿರೋದು ಕೂಡ ಅದೇ ಪರ್ಸನಾಲಿಟಿನೇ. ಅವನಿಗೆ ಗೊತ್ತಿಲ್ಲದೆ ಆಗಿರೋ ಕೊಲೆ. ಇದನ್ನ ಕೋರ್ಟ್ ನಲ್ಲಿ ಪ್ರೂವ್ ಮಾಡೋದಕ್ಕಾಗಲ್ಲ. ಅವನಿಗೆ ಮೆಂಟಲ್ ಅಸೈಲಮ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ. ಕಟ್ ಮಾಡಿದ್ರೆ ನೆಕ್ಸ್ಟ್ ಹಿಯರಿಂಗ್ ನಡೀತಾ ಇದೆ. ಆ ವಿಡಿಯೋ ಟೇಪ್ ಬಗ್ಗೆ ಹೇಳ್ತಾರೆ. ಅದೊಂದು ಅಶ್ಲೀಲ ವಿಡಿಯೋ, ಅದನ್ನ ಪ್ಲೇ ಮಾಡೋದಕ್ಕಾಗಲ್ಲ. ಬಿಷಪ್ ಒಳ್ಳೆ ವ್ಯಕ್ತಿ ಅಲ್ಲ. ಆರೋನ್, ಲಿಂಡಾ, ಅಲೆಕ್ಸ್ ಈ 3 ಜನಕ್ಕೂ ಅಬ್ಯೂಸ್ ಮಾಡಿ ಅದನ್ನ ರೆಕಾರ್ಡ್ ಮಾಡಿದ್ದಾರೆ. ಲಿಂಡಾ ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಿಲ್ಲ ಅಂತ. ಇದನ್ನೆಲ್ಲ ಕೇಳಿ ಕೋರ್ಟ್ ಅಲ್ಲಿ ಇದ್ದವ್ರಿಗೆ ಶಾಕ್ ಆಗುತ್ತೆ. ಮಾರ್ಟಿನ್ ಇನ್ನೊಂದು ವಿಷಯನ ರಿವೀಲ್ ಮಾಡ್ತಾರೆ. ಈ ಊರಲ್ಲಿ ಜಾನ್ ಅಂತ ಒಬ್ರು ಶ್ರೀಮಂತ ವ್ಯಕ್ತಿ ಇದ್ದಾರೆ. ಇವರು ಫಾದರ್ ನ ನಂಬಿ ಒಂದು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಆದ್ರೆ ಅದು ಲಾಸ್ ಆಗೋಯ್ತು. ಜಾನ್ ನ ಕರೆದು, ನೀವು ಫಾದರ್ ಗೆ ಒಳ್ಳೆ ಫ್ರೆಂಡ್ ಆಗಿದ್ರಿ ಅಲ್ವಾ? ಫಾದರ್ ನ ನಂಬಿ ಹಾಕಿದ್ದ ಹಣ ಎಷ್ಟು ಲಾಸ್ ಆಯ್ತು? 60 ಮಿಲಿಯನ್ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ನಿಮ್ಗೆ ಫಾದರ್ ಮೇಲೆ ದ್ವೇಷ ಖಂಡಿತ ಇರುತ್ತೆ. ನೀವೇ ಫಾದರ್ ನ ಕೊಲೆ ಮಾಡಿರ್ಬೋದು. ಲಾಸ್ ಆಗಿದ್ದು ನಿಜಾನೇ, ಆದ್ರೆ ನಾನು ಅವ್ರನ್ನ ಕೊಂದಿಲ್ಲ. ಮಾರ್ಟಿನ್ ಹೇಳ್ತಾರೆ, ಯುವರ್ ಆನರ್, ಒಂದು ಫಾದರ್ ಇಂದ ಲಾಸ್ ಆಯ್ತು ಅಂತ ಈ ಜಾನ್ ಇದ್ದಾರಲ್ಲ, ಇವರೇ ಸುಪಾರಿ ಕೊಟ್ಟು ಫಾದರ್ ಕತೆ ಮುಗಿಸಿರ್ಬೋದು. ಇಲ್ಲ ಅಂದ್ರೆ ಯಾರೊಂದು ಕೊಲೆ ಮಾಡಿರ್ಬೋದು. ಯಾಕಂದ್ರೆ ಫಾದರ್ ಅವನ್ನ ಸೇರಿ 3 ಜನಕ್ಕೂ ನಿರಂತರವಾಗಿ ಅಬ್ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಯಾರೊಂದು ಕೊಂದಿದ್ರೆ ಅದು ಕೊಲೆ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಅವನಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ. ಅವನಿಗೆ ಗೊತ್ತಿಲ್ದೇನೆ ಅವನೊಳಗಡೆ ರಾಯ್ ಅನ್ನೋ ಕ್ಯಾರೆಕ್ಟರ್ ಇದೆ. ಅವನಿಗೆ ಕೋಪ ಬಂದಾಗ ಆ ಕ್ಯಾರೆಕ್ಟರ್ ಹೊರಗಡೆ ಬರುತ್ತೆ. ಇವನೊಳಗಡೆ ಇರೋ ಕ್ಯಾರೆಕ್ಟರ್ ಫಾದರ್ ನ ಕೊಲೆ ಮಾಡಿರ್ಬೋದು. ಸೊ ಅವನಿಗೆ ಮೆಂಟಲ್ ಅಸೈಲಮ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು, ಜೈಲಿಗೆ ಹಾಕೋದಕ್ಕಾಗಲ್ಲ ಅಂತ. ನೆಕ್ಸ್ಟ್ ಡಾಕ್ಟರ್ ನ ವಿಚಾರಣೆ ಮಾಡ್ತಾರೆ. ನೀವೇ ಯಾರನ್ನ ಟೆಸ್ಟ್ ಮಾಡಿದ್ದೀರಾ ಅಲ್ವಾ, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಸ್ಟಾರ್ಟಿಂಗ್ ನಲ್ಲಿ ನಾರ್ಮಲ್ ಆಗೇ ಇದ್ದ, ಆದ್ರೆ 3ನೇ ಸೆಷನ್ ನಲ್ಲಿ ವೈಲೆಂಟ್ ಆಗ್ಬಿಟ್ಟ. ಮಾತಾಡೋ ಶೈಲಿನೇ ಬದಲಾಗಿತ್ತು. ಕಾಮನ್ ಆಗಿ ಅವನು ಮಾತಾಡುವಾಗ ತೊದಲ್ತಾನೆ. ಆದ್ರೆ ಈ ಕ್ಯಾರೆಕ್ಟರ್ ಎಂಟರ್ ಆದಾಗ ಕ್ಲಿಯರ್ ಆಗಿ ಹಾಗೇನೆ ಸ್ಟ್ರಾಂಗ್ ವಾಯ್ಸ್ ಅಲ್ಲಿ ಮಾತಾಡೋದಕ್ ಶುರು ಮಾಡ್ದ. ಅವನ್ನ ಟೆಸ್ಟ್ ಮಾಡುವಾಗ ವಿಡಿಯೋ ರೆಕಾರ್ಡ್ ಮಾಡಿದ್ದೆ, ಬೇಕಾದ್ರೆ ಅದನ್ನ ಪ್ಲೇ ಮಾಡ್ತೀನಿ ಅಂತ. ಜಡ್ಜ್ ಹೇಳ್ತಾರೆ, ಈ ಕೇಸ್ ನ ನೆಕ್ಸ್ಟ್ ಹಿಯರಿಂಗ್ ನಲ್ಲಿ ಡಿಸ್ಕಸ್ ಮಾಡೋಣ, ಅದೇ ಫೈನಲ್ ಹಿಯರಿಂಗ್ ಆಗಿರುತ್ತೆ ಅಂತ. ಈಗ ಫೈನಲ್ ಹಿಯರಿಂಗ್ ಶುರು ಆಗುತ್ತೆ. ಈಗ ಯಾರನ್ನ ವಿಚಾರಣೆ ಮಾಡ್ತಾರೆ. ನೀನು ಚಿಕ್ಕ ವಯಸ್ಸಿಂದನು ಫಾದರ್ ಜೊತೆನೆ ಬೆಳೆದೆ ಅಲ್ವಾ, ಅದ್ರ ಬಗ್ಗೆ ಎಲ್ಲ ಹೇಳು. ಆರೋನ್ ಹೇಳ್ತಿರೋ ಪ್ರಕಾರ ಚಿಕ್ಕ ವಯಸ್ಸಿಂದ ಇವ್ರ ಪೇರೆಂಟ್ಸ್ ಇವನಿಗೆ ತುಂಬಾ ಟಾರ್ಚರ್ ಮಾಡ್ತಿದ್ರಂತೆ. ಆಮೇಲೆ ಮನೆ ಬಿಟ್ಟು ಫಾದರ್ ಅವ್ರ ಚಾರಿಟಿ ಸೇರ್ಕೊಂಡಿದ್ದಾನೆ. ಅವರೇ ಇವನಿಗೆ ವಿದ್ಯಾಭ್ಯಾಸ ಕೊಡ್ಸಿದ್ದಾರೆ. ಸರಿ, ಅವರು ನಿನ್ಗೆ ಅಬ್ಯೂಸ್ ಮಾಡಿದ್ರ? ಹೌದು, ಅಂದ್ರೂನು ಅವರು ನಮ್ಗೆ ಊಟ ತಿಂಡಿ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ.
ಅವ್ರನ್ನ ಎದುರಾಕೊಂಡು ಜೀವನ ಮಾಡೋದಕ್ಕಾಗಲ್ಲ ಅಂತ. ನೆಕ್ಸ್ಟ್ ಜಾನೆಟ್ ವಿಚಾರಣೆ ಶುರು ಮಾಡ್ತಾರೆ. ಇವ್ರ ಮೋಟಿವ್ ಏನಂದ್ರೆ ಹೇಗಾದ್ರೂ ಇವನೇ ಕಿಲ್ಲರ್ ಅಂತ ಪ್ರೂವ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಸೊ ಅದಕ್ಕೆ ಅವನಿಗೆ ಟ್ರಿಗರ್ ಆಗೋ ತರ ಮಾತಾಡ್ತಾರೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಆ ಫಾದರ್ ನಿಮ್ಗೆಲ್ಲ ಅಬ್ಯೂಸ್ ಮಾಡಿದ್ದಾರೆ. ನನ್ನಂತವಳಾಗಿದ್ರೆ ಫಾದರ್ಗೆ ಚುಚ್ಚಿ ಕೊಲೆ ಮಾಡ್ಬಿಡ್ತಿದ್ದೆ ಅಂತ. ಮನುಷ್ಯ ಅಂದ್ಮೇಲೆ ಕೋಪ ಬರ್ಲೇಬೇಕು. ನಿಜ ಹೇಳು, ನೀನೇ ಅಲ್ವಾ ಫಾದರ್ನ ಕೊಲೆ ಮಾಡಿರೋದು? ಇದ್ರಿಂದ ಟ್ರಿಗರ್ ಆಗಿದ್ದ ಯಾರನ್ನ ಒಳಗಿದ್ದ ರಾಯ್ ಅನ್ನೋ ಕ್ಯಾರೆಕ್ಟರ್ ಹೊರಗಡೆ ಬಂದು ಜಾನೆಟ್ಗೆ ಕೆಟ್ಟದಾಗ ಬೈತಾನೆ. ಇದನ್ ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ. ಹೌದು ಕಣೆ, ನಾನೇ ಕೊಲೆ ಮಾಡಿದ್ದು. ಏನಿವಾಗ? ಯಾಕೆ ನೀವೆಲ್ಲ ಯಾರನ್ನ ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಜಾನೆಟ್ ಮೇಲೆ ಅಟ್ಯಾಕ್ ಮಾಡಿ ಕತ್ ಹಿಸ್ಕಿ ಸಾಯಿಸೋದಕ್ ಟ್ರೈ ಮಾಡ್ತಾನೆ. ಜಡ್ಜ್ಗೂ ಶಾಕ್ ಆಗುತ್ತೆ. ಇಷ್ಟೊತ್ತು ಸೈಲೆಂಟ್ ಆಗಿದ್ದವನು ಹೇಗೆ ವೈಲೆಂಟ್ ಆಗ್ಬಿಟ್ಟ ಅಂತ. ಪೊಲೀಸ್ನವರು ಅವನ್ನ ತಡೆದು ಜಾನೆಟ್ ನ ಸೇವ್ ಮಾಡ್ತಾರೆ. ಸೊ ಹಾಗಾದ್ರೆ ಡಾಕ್ಟರ್ ಹೇಳಿದ್ದು ನಿಜ, ಇವನಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ ಅಂತ. ಸೊ ಮೆಂಟಲ್ ಅಸೈಲಮ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ತೀರ್ಪು ಕೊಡ್ತಾರೆ. ಕಟ್ ಮಾಡಿದ್ರೆ ಮಾರ್ಟಿನ್ ಯಾರನ್ನ ಮೀಟ್ ಆಗ್ತಾರೆ. ಸರ್, ಕೋರ್ಟ್ ನಲ್ಲಿ ಏನಾಯ್ತು? ಸಡನ್ ಬ್ಲಾಕ್ ಔಟ್ ಆಗಿದ್ರಿಂದ ಆಮೇಲೆ ಏನ್ ನಡೀತೋ ನನಗ್ ಗೊತ್ತಿಲ್ಲ. ನೋಡಿದ್ರೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ. ಅದೆಲ್ಲ ಏನು ಇಲ್ಲ ಬಿಡು, ಇನ್ಮೇಲೆ ನಿನ್ಗೆ ಏನು ತೊಂದ್ರೆ ಆಗಲ್ಲ. 1 ತಿಂಗಳು ಇಲ್ಲೇ ಇದ್ದು ಟ್ರೀಟ್ಮೆಂಟ್ ನ ತಗೋಬೇಕು. ನಿನ್ಗೂ ಈ ಕೊಲೆಗೂ ಏನು ಲಿಂಕ್ ಇಲ್ಲ ಅಂತ ಕೋರ್ಟ್ ತೀರ್ಪು ಕೊಟ್ಟಿದೆ. ಒನ್ಸ್ ನೀನು ಕ್ಯೂರ್ ಆದ್ರೆ ಹೊರಗಡೆ ಬಿಡ್ತಾರೆ. ನೀನು ಕೂಡ ಎಲ್ರ ತರ ಜೀವನ ಮಾಡಬಹುದು ಅಂತ. ಇವನಿಗೆ ಫುಲ್ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ನೀವು ಈ ಕೇಸ್ ನ ತಗೊಂಡು ವಾದ ಮಾಡದೆ ಹೋಗಿದ್ರೆ ನಾನು ಜೈಲಲ್ಲೇ ಇರ್ತಿದ್ದೆ. ಸರಿ ಯಾರೋನ್, ಆರಾಮಾಗಿರು. ಹೊರಗಡೆ ಬಂದ್ಮೇಲೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಕೇಳು. ಸರಿ, ನಾನಿನ್ ಬರ್ಲಾ ಅಂತ ಹೇಳಿ ಅಲ್ಲಿಂದ ಹೊರಡುವಾಗ, ಸರ್ ಜಾನೆಟ್ ನಿಮ್ ಲವರ್ ತಾನೆ, ಅವ್ರಿಗೆ ಸಾರಿ ಹೇಳ್ಬಿಡಿ. ನಿನ್ನೆ ನಾನು ಅವ್ರ ಜೊತೆ ರೂಡ್ ಆಗಿ ನಡ್ಕೋಬಿಟ್ಟೆ ಅಂತ. ಓಕೆ ಅಂತ ಹೇಳಿ ಅಲ್ಲಿಂದ ಹೋಗುವಾಗ ಇವ್ರಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಯಾರನ್ ಹೇಳಿರೋ ಪ್ರಕಾರ ರಾಯ್ ಅನ್ನೋ ಕ್ಯಾರೆಕ್ಟರ್ ಬಂದಾಗ ಇವನಿಗೆ ಬ್ಲಾಕ್ ಔಟ್ ಆಗಿ ಆಮೇಲೆ ಏನ್ ನಡೆಯುತ್ತೋ ಅದೆಲ್ಲ ನೆನ್ಪಿರಲ್ಲ. ಹೀಗಿರುವಾಗ ಜಾನೆಟ್ ಕತ್ ಹಿಸ್ಕಿರೋದ್ ಮಾತ್ರ ಹೇಗ್ ನೆನ್ಪಿರೋದಕ್ ಸಾಧ್ಯ? ತಿರುಗ್ ನೋಡಿದಾಗ ಯಾರನ್ ನಗ್ತಾ ಇದ್ದಾನೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಕ್ಚುಲಿ ಇಷ್ಟು ದಿನ ಇವನ್ ಮಾಡಿದ್ದೆಲ್ಲ ಡ್ರಾಮಾ. ಇವನಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆನೇ ಇಲ್ಲ. ಇಷ್ಟು ದಿನ ಮಾಡಿದ್ದೆಲ್ಲ ನಾಟಕ ಅಲ್ವಾ? ಹಾಗಾದ್ರೆ ರಾಯ್ ಅನ್ನೋ ಕ್ಯಾರೆಕ್ಟರೇ ಸುಳ್ಳ? ರಾಯ್ ಸುಳ್ಳಲ್ಲ. ಆಕ್ಚುಲಿ ನನ್ ನಿಜವಾದ ಹೆಸರೇ ರಾಯ್. ನಾನೇ ಕ್ರಿಯೇಟ್ ಮಾಡಿರೋ ಇನ್ನೊಂದು ಕ್ಯಾರೆಕ್ಟರೇ ಆರೋನ್. ನೀವು ದೊಡ್ಡ ಕ್ರಿಮಿನಲ್ ಲಾಯರ್ ಅನ್ನೋದು ನನಗೆ ಗೊತ್ತು. ಈ ತರ ಡ್ರಾಮಾ ಮಾಡಿದ್ರೆ ಖಂಡಿತ ನನಗೆ ಶಿಕ್ಷೆ ಆಗಲ್ಲ ಅನ್ನೋದು ಕೂಡ ಗೊತ್ತಿತ್ತು. ನಾನೇ ಫಾದರ್ನ ಕೊಲೆ ಮಾಡ್ದೆ. ಲಿಂಡಾ ಕಾಣೆ ಆಗಿಲ್ಲ. ನಾನೇ ಅವಳನ್ನ ಕೊಲೆ ಮಾಡ್ದೆ. ಯಾಕಂದ್ರೆ ಅವಳಿಗೆ ಪ್ರಪೋಸ್ ಮಾಡಿದಾಗ ನನ್ನ ರಿಜೆಕ್ಟ್ ಮಾಡ್ಬಿಟ್ಲು. ಅದಕ್ಕೇನೆ ಕೊಲೆ ಮಾಡಿ ಕಾಣೆ ಆಗಿದ್ದಾಳೆ ಅಂತ ಸೀನ್ ಕ್ರಿಯೇಟ್ ಮಾಡ್ದೆ. ಇದನ್ನೆಲ್ಲ ಕೇಳಿ ಮಾರ್ಟಿನ್ಗೆ ಶಾಕ್ ಆಗುತ್ತೆ. ಇಷ್ಟು ದಿನ ಕಾನೂನ್ ಕಣ್ಣಿಗೆ ಮಣ್ಣೆರ್ಚಿ ಕ್ರಿಮಿನಲ್ಸ್ ನ ಕಾಪಾಡ್ತಿದ್ದೆ. ನನ್ನ ಯಾಮರ್ಸೋರು ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಚಿಕ್ಕ ಹುಡುಗ ನನ್ನ ಯಾಮರ್ಸ್ಬಿಟ್ಟ ಅಂತ. ಇಷ್ಟು ದಿನ ಧೈರ್ಯವಾಗಿ ಪ್ರೆಸ್ಗೆ ಉತ್ತರ ಕೊಡ್ತಿದ್ರು. ಆದ್ರೆ ಈಗ ಗಿಲ್ಟ್ ಫೀಲ್ ಕಾಡ್ತಾ ಇದೆ. ಬ್ಯಾಕ್ ಸೈಡ್ ಇಂದ ಮನೆಗೆ ಹೋಗ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಆಕ್ಚುಲಿ ಸಿನಿಮಾ ರಿಲೀಸ್ ಆಗಿ 29 ವರ್ಷ ಆಗಿದೆ. ಈ ಸಿನಿಮಾ ಕ್ಲೈಮ್ಯಾಕ್ಸ್ ನ ಕಾಪಿ ಮಾಡಿ ತುಂಬಾ ಇಂಡಿಯನ್ ಸಿನಿಮಾಗಳು ಬಂದಿದೆ. ಆ ಸಿನಿಮಾಗಳು ಯಾವ್ದು ಅನ್ನೋದು ನಿಮ್ಗೆ ನೆನ್ಪಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ತರದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದೇ ಆದ್ರೆ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ. ಆಗ್ಲೇ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ.